ಜೀವಂತವಾಗಿ ಅಮೆರಿಕ ಪೈಲಟ್ ಸೆರೆ ಹಿಡಿದಂತಹ ಇರಾನ್ ಸೇನಾಪಡೆಗಳ ಭರ್ಜರಿ ಕಾರ್ಯಾಚರಣೆ. ಅಮೆರಿಕದ ಅತ್ಯಾಧುನಿಕ F-35 ಫೈಟರ್ ಜೆಟ್ ಉಡೀಸ್ ಮಾಡಲಾಗಿದೆ. ಇರಾನ್ ನೆಲದಲ್ಲಿ F-35 ಫೈಟರ್ ಜೆಟ್ ಪೈಲಟ್ ವಶಕ್ಕೆ ಪಡೆದುಕೊಂಡಂತಹ ಇರಾನ್ ಸೇನೆ ಪತನವಾದ ಜೆಟ್ನಿಂದ ಜೀವಂತವಾಗಿ ಸೆರೆ ಸಿಕ್ಕಂತಹ ಪತನವಾದಂತಹ ಜೆಟ್ನಿಂದ ಪೈಲಟ್ನ ಜೀವಂತವಾಗಿ ಸೆರೆ ಹಿಡಿದಿದ್ದಾರೆ. ಇರಾನ್ ಸರ್ಕಾರದಿಂದ ಅಧಿಕೃತ ಪ್ರಕಟಣೆ ಹೊರಬಿದ್ದಿರುವಂಥದ್ದು. ಅಮೆರಿಕ ಪೈಲಟ್ ತೀವ್ರವಾಗಿ ಗಾಯಗೊಂಡಿರುವಂತಹ ಶಂಕೆ ಕೂಡ ಇದೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕಾಗೆ ಭಾರಿ ಹಿನ್ನಡೆಯಾಗ್ತಾ ಇದೆ. ಜೊತೆಯಾಗಿ ಟ್ರಂಪ್ಗೆ ಮುಖಭಂಗವಾಗ್ತಾ ಇರುವಂಥದ್ದು. ಯುದ್ಧನ ನಿಲ್ಲಿಸೋ ಹಾಗೂ ಇಲ್ಲ, ಬಿಡೋ ಹಾಗೂ ಇಲ್ಲ, ಆ ರೀತಿಯಾದಂತಹ ಒಂದು ಪರಿಸ್ಥಿತಿ. ಮತ್ತೊಂದು ಕಡೆ ಅಮೆರಿಕಾದಲ್ಲಿನೇ ಸ್ಟ್ರೈಕ್ ಮಾಡಲಾಗ್ತಾ ಇದೆ, ಜನರು ಪ್ರತಿಭಟಿಸ್ತಾ ಇದ್ದಾರೆ, ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಅನ್ನುವಂತಹ ಮಾಹಿತಿ ಕೂಡ ಇದೆ. ಎರಡನೇ F-35 ಯುದ್ಧ ವಿಮಾನ ಹೊಡೆದಾಕಿರುವಂತಹ ಇರಾನ್ ಜೀವಂತವಾಗಿ ಅಮೆರಿಕ ಪೈಲಟ್ನ ಸೆರೆ ಹಿಡಿದಿದ್ದಾರೆ. ಇರಾನ್ ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿರುವಂಥದ್ದು. ಟ್ರಂಪ್ಗೆ ಮುಖಭಂಗವಾಗ್ತಾನೆ ಇದೆ. F-35 ಫೈಟರ್ ಜೆಟ್, ಲೈಟ್ನಿಂಗ್ 2 ಫೈಟರ್ ಜೆಟ್ ಅತ್ಯಾಧುನಿಕ ಸ್ಟೆಲ್ತ್ ಜೆಟ್ ಇದಾಗಿರುತ್ತೆ. ಇನ್ನು ಮೌಲ್ಯ $10 ಕೋಟಿ ಗಿಂತ ಅಧಿಕ ಮೌಲ್ಯ ಆಗಿರುತ್ತೆ. ಸರಿಸಾಟಿ ಇಲ್ಲದ ವೇಗಕ್ಕೆ ಹೆಸರುವಾಸಿಯಾಗಿದೆ ಈ ಜೆಟ್. ಆದರೆ ಇರಾನ್ ಡ್ರೋನ್ ಮುಂದೆ ಸಪ್ಪೆಯಾಗಿದೆ. ಇರಾನ್ ಸೇನಾಪಡೆಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಅಮೆರಿಕದ ಅತ್ಯಾಧುನಿಕ ಫೈಟರ್ ಜೆಟ್ ಅನ್ನು ಉಡೀಸ್ ಮಾಡಿದ್ದಾರೆ. ಫೈಟರ್ ಜೆಟ್ ಪೈಲಟ್ ಲ್ಯಾಂಡ್ ಆಗಿರುವಂಥದ್ದು. F-35 ಫೈಟರ್ ಜೆಟ್ ಪೈಲಟ್ ಅನ್ನ ವಶಕ್ಕೆ ಪಡೆದುಕೊಂಡಿದೆ ಇರಾನ್ ಸೇನೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಜೀವಂತವಾಗಿ ಅಮೆರಿಕ ಪೈಲಟ್ನ ಸೆರೆ ಹಿಡಿದಿದೆ ಇರಾನ್. F-35 ಫೈಟರ್ ಜೆಟ್ ಪೈಲಟ್ ಲ್ಯಾಂಡ್ ಆಗಿರುವಂಥದ್ದು. ಪೈಲಟ್ ನ ವಶಕ್ಕೆ ಪಡೆದುಕೊಂಡಿದೆ ಇರಾನ್ ಸೇನೆ. F-35 ಫೈಟರ್ ಜೆಟ್, ಈ ಲೈಟ್ನಿಂಗ್ 2 ಫೈಟರ್ ಜೆಟ್ ಇದಾಗಿರುತ್ತೆ. ಅತ್ಯಾಧುನಿಕ ಸ್ಟೆಲ್ತ್ ಜೆಟ್ ಇದಾಗಿರುತ್ತೆ. ಮೌಲ್ಯ $10 ಕೋಟಿ ಗಿಂತ ಹೆಚ್ಚು ಮೌಲ್ಯವನ್ನ ಹೊಂದಿರುವಂತಹ ಜೆಟ್. ಸರಿಸಾಟಿ ಇಲ್ಲದ ವೇಗಕ್ಕೆ ಹೆಸರುವಾಸಿ ಆಗಿರುವಂತಹದ್ದು. ಆದರೆ ಇರಾನ್ ಡ್ರೋನ್ನ ಮುಂದೆ ಇದು ಸಪ್ಪೆಯಾಗಿದೆ. ಟ್ರಂಪ್ಗೆ ಮುಖಭಂಗವಾಗುವಂತಹ ಸನ್ನಿವೇಶ. ಅತ್ಯಾಧುನಿಕ ಜೆಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಫೈನಲಿ ಇರಾನ್ ಸೆರೆ ಹಿಡಿದಿರುವಂಥದ್ದು. ಇಲ್ಲೋ ಒಂದ್ ಕಡೆ ಕಂಪ್ಲೀಟ್ ಆಗಿ ಇರಾನ್ನ ನಾಶ ಮಾಡ್ತೀವಿ, ಇತಿಹಾಸವನ್ನ ಸೃಷ್ಟಿ ಮಾಡ್ತೀವಿ, ಎಚ್ಚರಿಕೆ ಸಂದೇಶವನ್ನ ಕೊಟ್ಟರು. ಯುದ್ಧ ನಿಲ್ಸಿಲ್ಲ ಅಂದ್ರೆ ನೋಡಿ, ಈಗ ಮಿತ್ರ ರಾಷ್ಟ್ರಗಳ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದ್ದೀರಾ, ತೈಲ ಘಟಕಗಳನ್ನ ಮುಟ್ಟಿದ್ರೆ ಸರಿ ಇರೋದಿಲ್ಲ, ಅದರ ಪರಿಣಾಮ ತುಂಬಾ ಘೋರವಾಗಿರುತ್ತೆ ಅಂತ ಹೇಳ್ಬಿಟ್ಟು ಟ್ರಂಪ್ ಎಚ್ಚರಿಕೆ ಸಂದೇಶಗಳನ್ನ ಕೊಟ್ಟರು ಕೂಡ ಇರಾನ್ ಯಾವುದಕ್ಕೂ ಕೂಡ, ಯಾವುದೇ ಗೊಟ್ಟು ಬೆದರಿಕೆಗಳಿಗೂ ಕೂಡ ಜಗ್ಗದೆ ಬಗ್ಗದೆ ತಮ್ಮ ಪ್ರತಿಕಾರವನ್ನ ನಾವು ತೀರಿಸ್ಕೊಳ್ದೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ಲಿ ಯುದ್ಧವನ್ನ ಮಾಡ್ತಾನೆ ಇದ್ದಾರೆ. ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಇದೀಗ ಇರಾನ್ ನೆಲದಲ್ಲಿ F-35 ಫೈಟರ್ ಜೆಟ್ ಪೈಲಟ್ ಲ್ಯಾಂಡ್ ಆಗಿದೆ. ಜೀವಂತವಾಗಿ ಅಮೆರಿಕ ಪೈಲಟ್ ಅನ್ನ ಸೆರೆ ಹಿಡಿದಿರುವಂತಹ ಇರಾನ್ 2 ಜೆಟ್ನ ಕಳೆದುಕೊಂಡಿದೆ ಅಮೆರಿಕ ಇದುವರೆಗೆ. F-35 ಮತ್ತೆ ಲೈಟ್ನಿಂಗ್ ಅತ್ಯಾಧುನಿಕ ಸ್ಟೆಲ್ತ್ ಜೆಟ್ ಇದಾಗಿರುತ್ತೆ. $10 ಕೋಟಿ ಗಿಂತ ಅಧಿಕ ಮೌಲ್ಯವನ್ನ ಹೊಂದಿರುವಂತಹ ಜೆಟ್. ಸರಿಸಾಟಿ ಇಲ್ಲದ ವೇಗಕ್ಕೆ ಹೆಸರುವಾಸಿ ಆಗಿರುತ್ತೆ ಕೂಡ. ಈಗ ಇರಾನ್ ಡ್ರೋನ್ ಮುಂದೆ ಕಂಪ್ಲೀಟ್ ಆಗಿ ಸಪ್ಪೆಯಾಗಿದೆ, ಕುಸ್ತು ಹೋಗಿದೆ. ಎಲ್ಲೋ ಒಂದು ಕಡೆ ಯುದ್ಧವನ್ನ ನಿಲ್ಲಿಸ್ತಾರೆ ಕಂಪ್ಲೀಟ್ ಆಗಿ. ಇರಾನ್ನಲ್ಲಿರುವಂತಹ ಡ್ರೋನ್ ಗೌಡೂನ್ ಆಗಿರ್ಬೋದು, ಮತ್ತೆ ಕ್ಷಿಪಣಿಗಳ ಗೌಡೂನ್ ಆಗಿರ್ಬೋದು, ರಾಕೆಟ್ಗಳ ಕಂಪ್ಲೀಟ್ ಆಗಿ ಎಲ್ಲವನ್ನು ಕೂಡ ಅಮೆರಿಕ ಸರ್ವನಾಶ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಘೋರ ಯುದ್ಧವನ್ನ ಮುಂದುವರಿಸ್ತಾನೆ ಇದೆ. ಇನ್ನೇನು ಯುದ್ಧ ನಿಂತೇ ಹೋಗುತ್ತೆ. 14 ದಿನಗಳ ಒಂದು ಡೆಡ್ಲೈನ್ ಅನ್ನ ಕೊಟ್ಟಿದ್ರು.
ಟ್ರಂಪ್. ಬಟ್ ಯಾವುದೂ ಕೂಡ ಇಲ್ಲಿ ಸಾಧ್ಯವಾಗ್ತಾನೆ ಇಲ್ಲ. ಪ್ರತಿಕಾರದ ದಾಳಿಯನ್ನ ಮುಂದುವರಿಸ್ತಾನೆ ಇದೆ ಇರಾನ್. ಇದೀಗ 2 ಜೆಟ್ಗಳು ವಶದಲ್ಲಿರುವಂಥದ್ದು ಫೈನಲಿ.